ಗಡೀಪಾರು ಶಿಕ್ಷೆಗೊಳಗಾದ ಈ ದೇಶದ ಮೊದಲ ಸನ್ಯಾಸಿ ತಾವು ಅನ್ಸುತ್ತೆ. ಇರ್ಬೋದು, ಅಥವಾ ಯಾರಿಗಾದರೂ ಆಗಿರ್ಬೋದು. ಪೂರ್ವದಲ್ಲಿ ಎಲ್ಲಿ ತುಘಲಕನ ರಾಜ್ಯ ನಡೆಯುತ್ತೋ, ಮೊಹಮ್ಮದ್ ಬಿನ್ ತುಘಲಕನ ರಾಜ್ಯ ಕೇಳಿದ್ದೀರಿ, ಅಥವಾ ಒಬ್ಬ ಮಂಗೋಲಿಯನ್ ರಾಜ ತೈಮೂರ್ಲಿಂಗ್ ಅಂತಿದ್ದ, ತೈಮೂರ್ ಅಂತ, ತೈಮೂರನ ರಾಜ್ಯ ಕೇಳಿದ್ದೀರಿ. ಅವರೆಲ್ಲ ತಮ್ಮ ಮನಸ್ಸಿಗೆ ಬಂದ ಹಾಗೆ ಲಹರಿಯ ಮೇಲೆ ಅಂತ ನಮ್ಮ ಕಡೆ ಕರೀತಾರೆ ಅದನ್ನು, ಅದ್ರ ಮೇಲೆ ರಾಜ್ಯ ಆಳ್ತಿರ್ತಾರೆ. ಅವಾಗ ಇಂಥವೆಲ್ಲ ಸರ್ವೇ ಸಾಮಾನ್ಯ. ಅಂದರೆ ಸಿದ್ದರಾಮಯ್ಯನವರನ್ನು ಅಂಥ ರಾಜರಿಗೆ ಹೋಲಿಸ್ತಾ ಇದ್ದೀರಾ ತಾವು? ಈಗಿರುವಂಥ ಸರ್ಕಾರ ಹಾಗೆ ಅದ್ರ ಚಟುವಟಿಕೆಗಳನ್ನು ನೋಡಿದ್ರೆ ಹಾಗೆ ಅನಿಸುತ್ತೆ, ತುಘಲಕನ ರಾಜ್ಯ ನಡೆದಿದೆ ಅಂತ ಅನಿಸುತ್ತೆ. ಈಗ ತಾವು ಹೇಳಿರೋ ಸ್ಟೇಟ್ಮೆಂಟಿಗೂ ಗಡೀಪಾರು ಶಿಕ್ಷೆಗೂ ಇದು ಸರಿ ಹೊಂದುತ್ತದ? ಹಾಗಿದ್ರೆ ಒಂದು ವೇಳೆ ಹೊಂತಿತ್ತು ಅಂದರೆ ಇದಕ್ಕಿಂತ ಕಠೋರವಾದಂಥ ಮಾತುಗಳನ್ನು ಮಾತಾಡಿದವರಿದ್ದಾರೆ. ಆಮೇಲೆ ಒಂದು 10 ನಿಮಿಷ ನಮ್ಮ ಕೈಯಲ್ಲಿ ಕೊಡ್ರಿ, ಇಡೀ ದೇಶವನ್ನೇ ಹಿಂದೂಗಳನ್ನೇ ಮುಗಿಸ್ತೀವಿ ಅಂದವರಿಗೆ ನೀವೆಲ್ಲ ರೆಡ್ ಕಾರ್ಪೆಟ್ ಹಾಕಿ ಅವ್ರ ಕಾರ್ಯಕ್ರಮಗಳನ್ನು ಮಾಡಿಸ್ತೀರಿ, ಅವ್ರ ಜೊತೆ ಕೂಡ್ತೀರಿ, ಅಂಥವ್ರು ನಡೀತಾರೆ. ಇದಕ್ಕಿಂತಲೂ ಕೆಟ್ಟದಾಗಿ ಮಾತಾಡಿದಂಥ ರಾಜಕಾರಣಿಗಳು ಇದ್ದಾರೆ. ಮತ್ತು ಸ್ವಯಂ ಸಿದ್ದರಾಮಯ್ಯನವರೇ ರಾಷ್ಟ್ರಪತಿಗಳನ್ನು ಅಪಮಾನಿಸಿದಂಥ ಪ್ರಸಂಗನೂ ಇದೆ. ಕೇಳಿದಾಗ ಹೇಳಿದರು, ಅದು ನಮ್ಮ ಆಡು ಭಾಷೆ, ನಾನೇನು ಕ್ಷಮೆ ಕೇಳೋದಿಲ್ಲ ಅಂತ. ಇದೇ ರೀತಿಯ ಮಾತನ್ನು ಸಾಣೆಹಳ್ಳಿ ಶ್ರೀಗಳ ಹಿರಿಯ ಗುರುಗಳು ಇಂಥದ್ದೇ ಮಾತನ್ನು ಹೇಳಿದ್ದನ್ನು ತಾವು ಇವತ್ತು ಸಹಿತ ಯೂಟ್ಯೂಬ್ನಲ್ಲಿ ಮಹಾಬೆಳಗು ನಾಟಕದಲ್ಲಿ ನೋಡ್ಬೋದು. ಸಾಂದರ್ಭಿಕ ಮಾತುಗಳಿರ್ತಾವೆ. ಇಂಥವುಗಳಿಗೆಲ್ಲ ಮಾಡ್ತಾ ಹೋದ್ರೆ ಬಹುತೇಕ ಈ ರಾಜ್ಯದಲ್ಲಿ ಯಾರೂ ಇರಬಾರ್ದು ಅಥವಾ ಬರಬಾರ್ದು. ಈಗ ತಮ್ಮನ್ನು ಕರ್ನಾಟಕದಿಂದ ಹೊರಗಡೆ ಇಡೋದಕ್ಕೆ ಅಂಥದ್ದೇನು ಭಯ ಸರ್ಕಾರಕ್ಕೆ ನಿಮ್ಮ ಮೇಲೆ? ಅದು ಅವ್ರಿಗೆ ಕೇಳಿದ್ರು ಒಳ್ಳೆಯದು ಈ ಪ್ರಶ್ನೆಯನ್ನು. ಅಂದರೆ ಕರ್ನಾಟಕ ಸರ್ಕಾರಕ್ಕೆ ಕನೇರಿ ಶ್ರೀ ಮೇಲೆ ಏನಾದರೂ ಭಯ ಇದೆಯಾ? ಏನೋ ಭಯ ಅನಿಸುತ್ತೆ ಅವರಿಗೆ. ಈ ಸ್ವಾಮಿಗಳು ಬಂದರೆ ಎಲ್ಲಿ ಮತ್ತೆ ನಮ್ಮ ಜನ ಎಲ್ಲ ಇವರಿಂದ ಬೆನ್ನು ಹತ್ತಾರೇನೋ, ಇವರಿಂದ ಹೋಗ್ತಾರೇನೋ. ನಾನೇನು ರಾಜಕಾರಣಿ ಅಲ್ಲ, ಆದರೆ ಅವ್ರಿಗೆ ಆ ಭಯ ಅನ್ನಿಸ್ತಾ ಇದೆಯೇನೋ ಅಂತ ಅನಿಸುತ್ತೆ. ಸರಿ, MB ಪಾಟೀಲ್ ಅವ್ರ ಜೊತೆಗೆ ತಮಗೇನಾದರೂ ಪರ್ಸ್ನಲ್ ದುಶ್ಮನಿ ಅಂತ ಹೇಳ್ತಾರಲ್ಲ, ಆ ಥರದ್ದು? ವೈಯಕ್ತಿಕವಾಗಿ ಭಾಳ ಒಳ್ಳೆಯ ಸಂಬಂಧಗಳು ಅವ್ರ ಜೊತೆ. ನನ್ನ ಸಂಬಂಧಗಳು ವೈಯಕ್ತಿಕವಾಗಿ ಯಾರ ಜೊತೆಗೂ ಕೆಟ್ಟಿಲ್ಲ. ಆದರೆ ಅವರು ತಮ್ಮದೇ ಆದಂಥ ಒಂದು ಅಜೆಂಡಾ ಅಥವಾ ಒಂದು ಹಿಡನ್ ಅಜೆಂಡಾ ತೊಗೊಂಡು ಹೊರಟಿರುವಾಗ ಅಂಥದ್ದಕ್ಕೆ ಎಲ್ಲಿಯಾದರೂ ಪೆಟ್ಟು ಬೀಳ್ತಿತ್ತು ಅಂತಂದರೆ ಯಾರು ಬೇಕಾದರೂ ನೋಡಿ, ಒಂದು ಇರುವೆ ಹೋಗ್ತಿರುವಾಗ ಅದಕ್ಕೆ ಎಲ್ಲಿಯಾದರೂ ಅಡ್ಡಿ ಆಯಿತು ಅಂದರೆ ಅದು ಸಹಿತ ಕಡಿಯೋ ಪ್ರಯತ್ನ ಮಾಡುತ್ತೆ. ಇವರಂತರೂ ಇಡೀ ಸಮಾಜ ಮತ್ತು ಧರ್ಮವನ್ನೇ ಒಡೆಯುವಂಥ ಕೆಟ್ಟ ಕೆಲಸ ಮಾಡಲಿಕ್ಕೆ ಹೊರಟಿದ್ದಾರೆ. ಅಂಥದ್ರಲ್ಲಿ ಆತಂಕ ಆದಾಗ ಅವ್ರಿಗೆ ತೊಂದರೆ ಆಗೋದು ಸ್ವಾಭಾವಿಕ. ಶ್ರೀಗಳೇ, ಈಗ ಮುಸ್ಲಿಂ ವೋಟ್ ಬ್ಯಾಂಕ್ಗೋಸ್ಕರ ಏನಾದರೂ ಈ ಥರದ ಪಾಲಿಟಿಕ್ಸು ಕಾಂಗ್ರೆಸ್ ಸರ್ಕಾರ ಬಂದಾಗ ಮಾತ್ರ ನಡೆಯುತ್ತಾ, ಅಥವಾ ಸಿದ್ದರಾಮಯ್ಯನವರು ಒನ್ ಸೈಡೆಡ್ ರಾಜಕಾರಣ ಅಥವಾ ಮುಸ್ಲಿಂ ವೋಟ್ ಬ್ಯಾಂಕ್ಗೋಸ್ಕರ ಈ ಥರ ಎಲ್ಲಾದರೂ ಮಾಡ್ತಾರೆ? ಈ ಥರ ವಿರೋಧ ಪಕ್ಷಗಳ ಆರೋಪ ಇದೆ ಅಲ್ಲಿ. ಹಾಗೆ ಎಲ್ಲರೂ ಈ ರೀತಿ ಅಂತ ಇದ್ದಾರೆ, ಎಲ್ಲರೂ ಮಾತಾಡ್ತಾ ಇದ್ದಾರೆ ಸಮಾಜದಲ್ಲಿ. ಯಾಕೆಂದರೆ 17-18ರಲ್ಲಿ ಇದೇ ರೀತಿಯ ಚಟುವಟಿಕೆಗಳನ್ನು ಆರಂಭಿಸಿದ್ರು ಇವರು. ಆಮೇಲೆ ಈ ವೀರಶೈವ ಲಿಂಗಾಯತ ಅನ್ನೋ ಭೇದ ಮಾಡಿ ಸಮಾಜ ಒಡೆದ್ರೆ, ಇವ್ರನ್ನ ತುಣುಕು ಮಾಡಿಬಿಟ್ರೆ ದೊಡ್ಡ ಸಮಾಜ ಮುಸ್ಲಿಂ ಸಮಾಜ ಆಗುತ್ತೆ, ಬಜೆಟ್ನಲ್ಲಿ ಅತಿ ಹೆಚ್ಚು ಹಣವನ್ನು ಅವ್ರಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಮಾಡ್ತಿರ್ಬೋದು ಅಂತ ಎಲ್ಲರೂ. ಮುಸ್ಲಿಂ ಸಮಾಜದ ಬಗ್ಗೆ ಅವರಿಗೆ ತುಂಬಾ ಪ್ರೀತಿ ಇದೆ. ಸಮಾವೇಶದಲ್ಲಿ ಹೇಳಿದ್ರು ಅವರು, ಇಸ್ಲಾಂ ಅಂದ್ರೆ ಶಾಂತಿ ಪ್ರಿಯರು, ಮೊಹಮ್ಮದ್ ಪೈಗಂಬರ್ ಅಂದರೆ ಶಾಂತಿ ದೂತರು, ಈ ಥರದ ಒಂದು ರಿವಾರ್ಡ್ಸ್. ಆದರೆ ಅವರು ಸತ್ಯವಾಗಿಯೂ ಹೇಳಿರ್ಬೋದು, ರಾಜಕೀಯ ಕಾರಣಕ್ಕಾಗಿಯೂ ಹೇಳಿರ್ಬೋದು. ಇದನ್ನು ಭಾಳ ಟೀಕೆ ಮಾಡಿದ್ದಾರೆ BJP ಅವರು. ಯಾರೇ ಟೀಕೆ ಮಾಡಲಿ, ಆದರೆ ವಸ್ತುಸ್ಥಿತಿ ಅಂತೂ ಇವತ್ತಿನ ದಿವಸ ನೋಡ್ತಾ ಇದ್ದೀವಲ್ಲ, ಎಷ್ಟು ಶಾಂತಿ ಪ್ರಿಯರು. ಜಗತ್ತಿನಲ್ಲಿ ಎಷ್ಟು ಮುಸ್ಲಿಂ ರಾಷ್ಟ್ರಗಳಿವೆ? ಒಂದಾದರೂ ರಾಷ್ಟ್ರ 100ಕ್ಕೆ 100 ಮುಸ್ಲಿಮ್ರು ಇರುವಂಥ ಯಾವುದಾದ್ರೂ ಒಂದು ದೇಶ ತಗೊಳ್ಳಿ, ಅಲ್ಲಿ ಶಾಂತಿಯಿಂದ ದೇಶ ಇದೆ ಅಂತ ನನಗೊಂದು ದೇಶದ ಹೆಸರು ಹೇಳಿದರೆ ನಾನು ಅಂತೀನಿ ಇದು ಶಾಂತಿಪ್ರಿಯ ಧರ್ಮ ಮತ್ತು ಶಾಂತಿಪ್ರಿಯ ರಾಷ್ಟ್ರ ಅಂತ. ಪಾಕಿಸ್ತಾನದಲ್ಲಿ 97% ಅವರೇ ಇದ್ದಾರೆ, 98%. ಅಫ್ಘಾನಿಸ್ತಾನದಲ್ಲಿ 99% ಇದ್ದಾರೆ. ಇರಾನ್ ಇರಾಕ್ನಲ್ಲಿ 100ಕ್ಕೆ 100% ಇದ್ದಾರೆ. ಮತ್ತಿನ್ನು ಕೆಲವೊಂದು ರಾಷ್ಟ್ರಗಳಲ್ಲಿ 100ಕ್ಕೆ 100% ಇದ್ದಾರೆ. ಯಾವ ರಾಷ್ಟ್ರ ಶಾಂತವಾಗಿದೆ ಅದನ್ನಾದರೂ ಹೇಳಬೇಕಲ್ಲ. ಇರಾಕ್ ಶಾಂತವಾಗಿಲ್ಲ, ಇರಾನ್ ಶಾಂತವಾಗಿಲ್ಲ, ಸೌದಿ ಶಾಂತವಾಗಿಲ್ಲ. ಆಮೇಲೆ ಈ ನಮ್ಮ ಇಸ್ರಾಯೇಲ್ದ ಸುತ್ತಮುತ್ತಿರುವಂಥ ರಾಷ್ಟ್ರಗಳಿವೆ, ಸುಮಾರು 15-16 ರಾಷ್ಟ್ರಗಳಿವೆ. 100%
ಮುಸ್ಲಿಮರಿಂದ ಕೂಡಿದಂಥ ರಾಷ್ಟ್ರಗಳು. ಹಾಗಾದರೆ 100ಕ್ಕೆ 100 ಅವರೇ ಇರುವಾಗ ಅಶಾಂತಿ ಯಾಕೆ ಆಗುತ್ತೆ? ಏನು ಪ್ರಶ್ನೆ ಅಶಾಂತಿ ಆಗೋದು? ಒಂದು ವೇಳೆ ಶಾಂತಿಯ ಧರ್ಮ ಅದಾಗಿತ್ತು ಅಂದರೆ ಆ ಧರ್ಮದ ಶಿಕ್ಷಣದಲ್ಲಿ ಏನೋ ಸಮಸ್ಯೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.